ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಗ್ಳೂರಿನಿಂದ ನಂಬಿನಾರಾಯಣ ಸ್ವಾಮಿ ಟೆಂಪಲ್‌ಗೆ ಹೇಗೆ ಹೋಗೋದು, ಅಲ್ಲಿ ದೇವಸ್ಥಾನದ ಟೈಮಿಂಗ್ಸು ಮತ್ತು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಏನೇನು ಮಾಡಬೇಕು ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದು ನಂಬಿನಾರಾಯಣ ಬಂದ್ಬಿಟ್ಟು ಸ್ವಾಮಿ ಟೆಂಪಲ್ ಬಂದ್ಬಿಟ್ಟು ತೊಣ್ಣೂರು ಅಂತ ಬರುತ್ತೆ ಹಳ್ಳಿ. ಅದು ಬಂದ್ಬಿಟ್ಟು ಮಂಡ್ಯದಿಂದ ಕರೆಕ್ಟಾಗಿ 36 ಕಿಲೋಮೀಟರ್, ಮೈಸೂರಿಂದ 38 ಕಿಲೋಮೀಟರ್ಸ್ ಇರುತ್ತೆ. ಬಟ್ ಬ್ಯಾಂಗ್ಳೂರಿಂದ ಹೋದಾಗ ನಾವು ಮದ್ದೂರು ಆದ್ಮೇಲೆ ಪಾಂಡವಪುರ ಅಂತ ಬರುತ್ತೆ. ಅಲ್ಲಿ ರೈಟ್ ಡಿವಿಯೇಷನ್ ತೆಗೆದು ಒಳಗಡೆ ಹೋಗ್ಬೇಕಾಗುತ್ತೆ. ಇದು ತೊಂಡನೂರು ಅಂತ ಆ ವಿಲೇಜ್‌ಗೆ ಹೋಗ್ಬೇಕಾಗುತ್ತೆ. ನೀವು ನಂಬಿನಾರಾಯಣ ಸ್ವಾಮಿ ಲೊಕೇಶನ್ ನೋಡಿದ ತಕ್ಷಣ ಗೂಗಲ್ ನಿಮ್ಗೆ ಕ್ಲೀನಾಗಿ ಆ ಟೆಂಪಲ್ ಹತ್ರನೇ ಕರ್ಕೊಂಡು ಹೋಗುತ್ತೆ. ಸೊ ಈ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ನಾನು ಹೇಳ್ತೀನಿ ಅಂದ್ರೆ ಫಸ್ಟ್ ಇಲ್ಲಿ ದೇವಸ್ಥಾನ ಹತ್ರ ಇದೆ ದೇವಸ್ಥಾನ. ಸೊ ದೇವಸ್ಥಾನ ಮುಂದೆ ಹೋಗಿ ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ ಇಲ್ಲೋಗಿ ಸ್ನಾನ ಮಾಡ್ಕೊಂಡು ನಿಮ್ಮ ಹರಕೆ ಏನಾದ್ರು ಆಗ್ಲಿ ಫಸ್ಟ್ ಸ್ನಾನ ಮಾಡ್ಕೊಂಡು ಈ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲೋಗಿ ದೇವ್ರ ದರ್ಶನ ಮಾಡಿದ್ರೆ ನೀವು ಅನ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಹಳೇ ಕಾಲದ ಟೆಂಪಲ್ ಇದು. ಆಲ್ಮೋಸ್ಟ್ 12th ಸೆಂಚುರಿಯಲ್ಲಿ ಬಿಲ್ಟ್ ಇನ್ ಆಗಿರೋ ಟೆಂಪಲ್. ಇದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್‌ಟೇಕನ್ ಬೇರೆ. ನೋಡಿ ನಾವು ಇಲ್ಲೇ ಬೆಳಗ್ಗೆ ಹೋಗಿ ಆಲ್ಮೋಸ್ಟ್ 8:30, 9 ಆಗಿತ್ತು. ಇಲ್ಲೇ ಈ ನೀರಲ್ಲೇ ಸ್ನಾನ ಮಾಡ್ತೀವಿ. ಈ ಸ್ನಾನ ಮಾಡಿದ ತಕ್ಷಣ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ವ್ಯೂನು ಸೂಪರ್ ಆಗಿರುತ್ತೆ ನಿಮಗೆ. ಇದು ಅಷ್ಟೊಂದು ಎಕ್ಸ್‌ಪ್ಲೋರ್ ಆಗದೇ ಇರೋ ಪ್ಲೇಸಸ್ ನಾನು ಹೇಳ್ಬೇಕಂದ್ರೆ. ಬಟ್ ದೇವರಂತೂ ತುಂಬ ಪವರ್‌ಫುಲ್ ದೇವರು. ಸೊ ನೀವು ಯಾವಾಗಾದ್ರೂ ಟೈಮ್ ಇದ್ದಾಗ ಒಮ್ಮೆ ಭೇಟಿ ಕೊಡಿ. ನೋಡಿ ಇಲ್ಲಿ ನೀರು ಯಾವಾಗಲೂ ಹರಿತಾ ಇರುತ್ತೆ. ಈ ಸೈಡಲ್ಲಿ ನಾವು ಸ್ನಾನ ಮಾಡ್ಕೋಬೋದು. ಈ ಸೈಡಲ್ಲಿ ನೋಡ್ಬೋದು. ಅಷ್ಟು ಆಳನೂರಲ್ಲ ಸ್ನಾನ ಮಾಡ್ಕೋಬೋದು. ಈ ನೀರು ಎಲ್ಲಿಂದ ಬರ್ತಿದೆ ಅಂದರೆ ಮೇಲೆ ಹೋದಾಗ ಒಂದು ಚಿಕ್ಕ ಡ್ಯಾಮ್ ಥರ ಇರುತ್ತೆ. ನೀವು ನೋಡಿ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ ಡ್ಯಾಮ್. ಇಲ್ಲಿಂದನೇ ನೀರು ಹರಿತಾ ಇರೋದಲ್ಲಿ. ಸೊ ಇಲ್ಲಿ ವೀಕೆಂಡ್ಸಲ್ಲೂ ತುಂಬ ಕ್ರೌಡ್ ಇರುತ್ತೆ. ಸ್ಟೂಡೆಂಟ್ಸು ಬರ್ತಾ ಇರ್ತಾರೆ. ಬನ್ನಿ ನಾವು ದೇವಸ್ಥಾನ ಹತ್ರ ಹೋಗುವ. ಸೊ ಇಲ್ಲಿ ಆಚೆನೆ ನಿಮ್ಗೆಲ್ಲನೂ ಸಿಗುತ್ತೆ ದೇವಸ್ಥಾನ ಹತ್ರ. ಫಸ್ಟ್ ಏನು ಹೇಳ್ತಾರೆ ಅಂದರೆ ಅಲ್ಲಿ ಗೋಪಾಲಸ್ವಾಮಿ ದೇವಸ್ಥಾನ ಇರುತ್ತೆ. ಫಸ್ಟ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಇಲ್ಲಿ ದೇವ್ರ ದರ್ಶನ ಪಡೆದು ಮತ್ತೆ ನಂಬಿನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ತಾರೆ ಎಲ್ಲರೂ. ಸೊ ನಾವು ಫಸ್ಟು ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿದ್ವಿ. ಆಮೇಲೆ ನೋಡ್ಬೋದು ಇದೇ ನಂಬಿನಾರಾಯಣ ಸ್ವಾಮಿ ಟೆಂಪಲ್. ಇಲ್ಲಿ ನೋಡಿ ಬೋರ್ಡ್. ಕೆರೆತ್ತನೂರು ಅಂತಾರೆ. ಆ ಕೆರೆನೂ ಅಲ್ಲೇ ಇದೆ, ಅದ್ರ ಹೆಸರು ಅದೇ. ಸೊ ನೀವು ನೋಡ್ಬೋದು ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್‌ಟೇಕನ್ ಆಗಿರೋದ್ರಿಂದ ನೀಟಾಗಿ ಮೇಂಟೈನ್ ಮಾಡಿದೆ. ಟೈಮಿಂಗ್ಸ್ ಇದೆ. ನಾನು ಹೇಳ್ತೀನಿ ಅಂದರೆ ನಿಮಗೆ 11:30ಗೆಲ್ಲ ಮತ್ತೆ ಕ್ಲೋಸ್ ಆಗ್ಬಿಡುತ್ತೆ ದೇವಸ್ಥಾನ. ಮತ್ತೆ ಮಧ್ಯಾಹ್ನ ಮೇಲೆನೂ ಓಪನ್ ಆಗೋದು. ನೀವು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್‌ಟೇಕನು. ಇಲ್ಲಿ ವಿಡಿಯೋ ಆಗಲಿ ದೇವಸ್ಥಾನ ಒಳಗೆ ಏನು ಕ್ಯಾಪ್ಚರ್ ಮಾಡಬೇಡ ಅಂತಲೂ ಸ್ಟ್ರಿಕ್ಟ್ಲಿ ರೂಲ್ಸ್ ಇದೆ. ನೋಡಿ ಬೋರ್ಡ್ ನಿಮ್ಗಾಗಿ ಇಲ್ಲಿ ಇಟ್ಟಿದ್ದೀನಿ, ಓದ್ಕೋಬೋದು. ಪಾಸ್ ಮಾಡಿ ವಿಡಿಯೋ ಬೇಕಾದರೆ. ಸೊ ನಾವು ಒನ್ಸ್ ದೇವಸ್ಥಾನ ಒಳಗೆ ಎಂಟ್ರ್ ಆಗಿದ ತಕ್ಷಣ ನೀವು ನೋಡ್ಬೋದು ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. 12th ಸೆಂಚುರಿಯಲ್ಲಿ ಹೊಯ್ಸಳ ಕಿಂಗ್ ವಿಷ್ಣುವರ್ಧನ್ ಅವರು ಬಿಲ್ಡಪ್ ಮಾಡಿರೋ ದೇವಸ್ಥಾನ. ಚೋಳ ಆರ್ಕಿಟೆಕ್ಚರ್ ಇದು. ನೋಡಿ ದೇವಸ್ಥಾನ ಎಷ್ಟು ಹಳೇದಾಗಿದೆ. ಬಟ್ ಇಲ್ಲಂತೂ ದೇವ್ರು ತುಂಬ ಪವರ್ಫುಲ್ಲು. ತುಂಬ ಜನ ಬರ್ತಾರೆ ಇಲ್ಲಿ, ಎಸ್ಪೆಷಲಿ ಪೌರ್ಣಮಿಗೆ ಬರ್ತಾರೆ. ಎವ್ರಿ ಪೌರ್ಣಮಿಗೆ ಬಂದುಬಿಟ್ಟು ಅಲ್ಲಿ ನಿಮ್ಮ ಕೆರೆ ತೋರಿಸ್ತೀನಲ್ಲ, ಕೆರೆಯಲ್ಲಿ ಸ್ನಾನ ಮಾಡಿಬಿಟ್ಟು ಇಲ್ಲಿ ಬಂದು ಹರಕೆ ಮಾಡ್ತೀನಿ. ನಾನು ನಿಮ್ಗೆ ದೇವ್ರನ್ನ ತೋರ್ಸೋಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ ಒಳಗಡೆ ಅವರೇ ನಂಬಿನಾರಾಯಣ ಸ್ವಾಮಿ. ಸೊ ಆಚೆಯಿಂದ ನಾನು ಜಸ್ಟ್ ಒಂದು ಝೂಮ್ ಮಾಡಿದೆ ನಿಮಗೆ. ಸೊ ಇಲ್ಲೇನಂದ್ರೆ ತುಂಬ ಜನ ಬರ್ತಾರೆ. ಇದೊಂಥರ ಟೂರಿಸ್ಟ್ ಪ್ಲೇಸ್ ಥರನೂ ಇದೆ. ನಿಮಗೆ ತುಂಬ ಜನ ಬಂದು ಇಲ್ಲಿ ಹರಕೆ ಇಟ್ಕೊತಾರೆ. ಸೊ ನಿಮಗೂ ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಬಂದು ಒನ್ಸ್ ಇಲ್ಲಿ ಭೇಟಿ ಕೊಡಿ ಫ್ರೆಂಡ್ಸ್. ಅದೇ ಥರ ನೀವು ಆಚೆಗಡೆ ನೋಡೋದನ್ನು ಎಕ್ಸ್ಪ್ಲೋರ್ ಮಾಡೋಕೆ ತುಂಬ ಆ ಕೆರೆ ಬದಿನೇ ನೀವು ನೋಡ್ಬೋದು. ನೀರು ಎಷ್ಟು ಸುಂದರವಾಗಿತ್ತು, ಬ್ಯೂಟಿಫುಲ್ ಆಗೂ ಇತ್ತು. ಒಂಥರ ಸೀನ್ರಿ ಥರ ಇತ್ತು. ಅದಕ್ಕೆ ಒಂದು ಶಾರ್ಟ್ ತೆಗೆದೆ ನಾನು. ಸೊ ನಾನು ಹೇಳ್ತೀನಿ ಒನ್ ಡೇ ಪಿಕ್ನಿಕ್ ಥರನೂ ಬರ್ಬೋದು. ಮಕ್ಕಳನ್ನ ಕರ್ಕೊಂಡು ದರ್ಶನನೂ ಮಾಡ್ಕೋಬೋದು. ಆ ನೀರಲ್ಲಿ ನಾವು ಆರಾಮಾಗಿ ಆಟನೂ ಆಡ್ಬೋದು. ಟೈಮ್ ಸ್ಪೆಂಡು ಮಾಡ್ಬೋದು. ತುಂಬ ಕೂಲಾಗಿರುತ್ತೆ ವೆದರು. ಅದೇ ಥರ ಟೆಂಪಲ್ ತುಂಬ ಪವರ್ಫುಲ್ಲು. ಯಾವಾಗಾರ ನಿಮಗೆ ಟೈಮ್ ಸಿಕ್ಕಿದಾಗ ಬಂದು ಒನ್ಸ್ ಭೇಟಿ ಕೊಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಕೀಪ್ ಸಪೋರ್ಟಿಂಗ್ ಮಿ. ಬಾಯ್.